ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಷ್ಟ್ರೆ, ಇತ್ತೀಚೆಗೆ ನಿಮ್ ಕೈಯಲ್ಲಿ ಪುಸ್ತಕಗಳಿಗಿಂತ ಫೋನೇ ಜಾಸ್ತಿ ಇರುತ್ತೆ. ಅಂದ್ರೆ ಪುಸ್ತಕದಲ್ಲಿರೋ ಕವಿತೆಗಳಿಗಿಂತ ಫೋನಲ್ಲಿರೋ ಮೆಸೇಜ್ಗಳಿಗೆ ಶಕ್ತಿ ಜಾಸ್ತಿ ಅನ್ಸುತ್ತೆ ಅಲ್ವಾ? ಚೇಚೆ, ನಾನು ಅದನ್ನೆಲ್ಲ ನಂಬೋದೇ ಇಲ್ಲ. ಈ ಕವಿತೆಗಳು ಮನಸ್ಸಿಂದ ಬರೋದು, ಈ ಮೆಸೇಜ್ಗಳೆಲ್ಲ ತಲೆಯಿಂದ ಬರೋದು. ಆಮೇಲೆ ಈ ಕವಿತೆಗಳು ಬರಿಬೇಕಂದ್ರೆ ಗಂಟೆಗಟ್ಟಲೆ ಬೇಕು, ಮೆಸೇಜ್ಗೆಲ್ಲ ಕ್ಷಣ ಸಾಕು. ಇರ್ಲಿ ಬಿಡಿ ಮೇಷ್ಟ್ರೆ, ನಿಮ್ ಜೊತೆ ವಾದ ಮಾಡಕ್ಕಾಗತ್ತಾ? ಎಷ್ಟೇ ಆದ್ರೂ ನೀವು ಮೇಷ್ಟ್ರು. ಅದು ಅಲ್ಲದೆ ಇತ್ತೀಚೆಗೆ ನಮ್ಮ ನರಸಿಂಹನ್ ಜೊತೆ ಸೇರಿ ನೀವು ಸ್ವಲ್ಪ ದಾರಿ ತಪ್ಪಿದಿರೇನೋ ಅಂತ ನನಗನಿಸ್ತಿದೆ. ನಿಜಾನಾ? ಅಂದ್ರೆ ಅರ್ಥ ಆಗ್ಲಿಲ್ಲ. ಯಾವಾಗ್ಲೂ ಫೋನಲ್ಲೇ ಇರ್ತಿದ್ದೀರಲ್ಲ, ಯಾವ್ದಾದ್ರೂ ಹುಡುಗಿ ಪ್ರೀತಿಲಿ ಬಿದ್ದಿದ್ದೀರೇನೋ ಅಂತ ನನಗೆ ಅನುಮಾನ. ನಿಜಾನಾ ಮೇಷ್ಟ್ರೆ? ಹಾ, ನೀವ್ ಅನ್ಕೊಂಡಿರೋ ತರ ನಿಮ್ಮ ಅನುಮಾನ ನಿಜಾನೇ. ನಾನು ಅನ್ಕೊಂಡೆ ಪುಸ್ತಕ ಹಿಡಿಯೋ ಕೈಯಲ್ಲಿ ಯಾವಾಗ ಫೋನ್ ಬಂತೋ ಆವಾಗ್ಲೇ ನಾನು ಅನ್ಕೊಂಡೆ. ಹಾಗಾದ್ರೆ ಇನ್ಮೇಲೆ ಮಕ್ಳಿಗೆ ಪಾಠ ಮಾಡೋದನ್ನ ಬಿಟ್ಟು ನಿಮ್ ಹುಡುಗಿಗೆ ಪ್ರೀತಿ ಪಾಠ ಮಾಡ್ತೀರಾ ಅಂತಾಯ್ತು. ಹೆಂಗೋ ಮದ್ವೆ ಆಗೋ ವಯಸ್ಸಲ್ಲಿ ಪ್ರೀತಿ ಮಾಡೋ ಹುಚ್ಚು ಬಂದಿದ್ಯಲ್ಲ, ಸೂಪರ್ ಬಿಡಿ ಮೇಷ್ಟ್ರೆ. ಹುಡುಗಿ ಯಾರು ಅಂತ ತಿಳ್ಕೊಬೋದಾ? ಅಂದ್ರೆ ಹಳ್ಳಿಯವಳ ಸಿಟಿಯವಳ? ಸಿಟಿಲೇ ಇದ್ರು ಹಳ್ಳಿ ಸಂಸ್ಕೃತಿ ಗೊತ್ತಿರೋಳು. ದುಡಿಯೋ ಅವಶ್ಯಕತೆ ಇಲ್ಲದೆ ಇದ್ರು ಕೂತು ತಿನ್ನಬಾರ್ದು ಅಂತ ಸ್ವಾಭಿಮಾನದಿಂದ ಬದುಕ್ತಿರೋಳು. ಅಬ್ಬಬ್ಬಬ್ಬಬ್ಬಬ್ಬ, ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಬುದ್ಧಿ ಇರೋ ಹುಡುಗಿ ಸಿಗ್ತಿದ್ದಾಳೆ ಅಂದ್ರೆ ಆಶ್ಚರ್ಯನೇ ಬಿಡಿ ಮೇಷ್ಟ್ರೆ. ಮೇಷ್ಟ್ರೆ, ಹುಡುಗಿ ಯಾರಂತ ತಿಳ್ಕೊಬೋದಾ? ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆ ಸಮಯ ಯಾವಾಗಪ್ಪ ಬರುತ್ತೆ? ಅಲ್ಲ ಕಣೆ, ಅವ್ರ ಪ್ರೀತಿ ಬಗ್ಗೆ ನನಗೆ ಹೇಳ್ದಿರೋರು ನಿನ್ಗೆ ಹೇಳ್ತಾರೇನೆ? ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ, ನಂಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನೇ ನಿಮ್ಗೆ ಹೇಳ್ತೀನಿ. ಆಯ್ತಪ್ಪ, ಒಟ್ನಲ್ಲಿ ನಿನ್ಗೆ ಒಳ್ಳೇದಾದ್ರೆ ಸಾಕು. ಮೇಷ್ಟ್ರೆ, ಹುಡುಗಿ ಎಲ್ಲಿ ಅವಳು? ಅದನ್ನಾದ್ರೂ ಹೇಳಿ ಮೇಷ್ಟ್ರೆ. ನಮ್ ಕಳ್ಸದವಳ? ಅಲ್ಲ, ಬೆಂಗಳೂರು. ಓಹೋ, ತುಂಬಾ ಹತ್ರ ಇರೋ ಹುಡುಗಿನೇ ನೋಡ್ಕೊಂಡಿದ್ದೀರಾ ಮೇಷ್ಟ್ರೆ. ಹೇಗ್ ಶುರುವಾಯ್ತು ನಿಮ್ದು ಲವ್? ಆಮೇಲೆ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಮತ್ತೆ ಮತ್ತೆ ಯಾಕೆ ಅದನ್ನ ಹೇಳ್ತೀಯಾ? ನಮ್ದು ತುಂಬಾ ವರ್ಷದ ಪ್ರೀತಿ. ಆದ್ರೆ 4 ವರ್ಷದಿಂದ ಮುರಿದೋಯ್ತು. ಯಾಕಪ್ಪ? ನನ್ನ ಜೊತೆ ಮದುವೆ ಮಾಡ್ಕೊಡೋದಕ್ಕೆ ಅವ್ರ ಮನೆಯವ್ರು ಒಪ್ಲಿಲ್ಲ. ನನಗೆ ಅವಮಾನ ಮಾಡ್ಕಳ್ಸಿದ್ರು. ಅವಮಾನ ಮಾಡಿರೋ ಮನೆ ಹುಡುಗಿನ ಮತ್ತೆ ಹೇಗಪ್ಪ ಪ್ರೀತಿಸ್ತಿದ್ಯಾ? ಮನೆಯವ್ರ ಜೊತೆ ನಮ್ಮ ಹುಡುಗಿನೂ ಸೇರ್ಕೊಂಡಿದ್ರು ಅಂತ ನಾನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ. ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿದ್ಮೇಲೆ ಅಪಾರ್ಥಗಳಾಗುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ಒಬ್ರ ಮೇಲೊಬ್ರು ಪ್ರೀತಿ ಇಟ್ಕೊಂಡು ಮುಂದರಿಸ್ಬೇಕು. ಆಗ್ಲೇ ಆ ಪ್ರೀತಿಗೊಂದು ಅರ್ಥ ಸಿಗತ್ತೆ. ಯೋಚನೆ ಮಾಡ್ಬೇಡಪ್ಪ. ಇವತ್ತು ನಿನ್ಗೆ ಅವಮಾನ ಮಾಡ್ದವರು ನಾಳೆ ಕರೆದು ಸನ್ಮಾನ ಮಾಡ್ತಾರೆ. ಸದ್ಯದಲ್ಲೇ ಅವ್ರ ಮನೆಗೆ ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳೋಕೆ ಹೋಗೋ ಸಂದರ್ಭ ಬರ್ಬೋದು. ಆದರೆ ನನ್ನ ಜೊತೆ ಯಾರೂ ಬರೋದಕ್ಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗ್ಯಾಕಪ್ಪ ಅಂದ್ಕೊಳ್ತೀಯ? ನೀ ನಮ್ಮ ಮಗ ಅಂದಮೇಲೆ ನಾವು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಿನ್ ಜೊತೆ ನಾವು ಬರ್ತೀವಿ. ನಿಜವಾಗ್ಲೂನಾ? ಥ್ಯಾಂಕ್ ಯು ಅಮ್ಮ. ಬರೀ ಮಾತುಕತೆಗೆ ಮಾತ್ರ ಅಲ್ಲ, ಅವ್ರೇನಾದ್ರೂ ಒಪ್ಪಿದ್ರೆ ನಾವೇ ಮುಂದೆ ನಿಂತು ನಿನ್ ಮದ್ವೆ ಮಾಡಿಸ್ತೀವಿ. ಸರಿನಮ್ಮ. ಮೇಷ್ಟ್ರೆ, ನಿಮ್ ಹುಡುಗಿ ಊರಿದೆಯಲ್ಲ ಬೆಂಗಳೂರು, ಅಲ್ಲಿ ಚಿಕ್ಕಪೇಟೆ ಅಂತ ಒಂದಿದೆ. ಅಲ್ಲಿಂದ ನನಗೆ ಒಂದು ರೇಷ್ಮೆ ಸೀರೆ ಕೊಡಿಸ್ಬೇಕು. ನಿಮ್ ಮದುವೆಯಲ್ಲಿ ನಾನು ಅದನ್ನ ಉಟ್ಕೊಂಡು ಡಾಮ್ ಅಂತ ಓಡಾಡ್ಬೇಕು. ಅಂಬುಜ, ಈ ಮಣ್ಣನ್ಗೆ ಹೇಳಿ ಮೇಷ್ಟ್ರ ಮದ್ವೆಗೆ ನಾನೇ ಒಂದು ಸೀರೆ ಕೊಡಿಸ್ತೀನಿ ಬಿಡು. ಅದಕ್ಕೆ ಚಿಕ್ಕಪೇಟೆಯಿಂದಾನೇ ಆಗ್ಬೇಕು. ಆಯ್ತು ಕಣ್ಮ. ದೇವ್ರೆ, ಹೇಗಾದ್ರೂ ಮಾಡಿ ಈ ಮೇಷ್ಟ್ರ ಮದುವೆನ ಫಿಕ್ಸ್ ಆಗೋ ತರ ಮಾಡಪ್ಪ. ಈ ನೆಪದಲ್ಲಿ ಹೊಸ ರೇಷ್ಮೆ ಸೀರೆನ ತಗೋಬಹುದು. ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗನ್ನ ಆ ಹುಡುಗಿ ಮನೆಯವರು ಒಪ್ಪೇ ಒಪ್ತಾರೆ. ನೀನ್ ಯಾವತ್ತೇ ಕರೆದ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾವು ನಿಮ್ ಜೊತೆ ಇರ್ತೀವಿ. ಥ್ಯಾಂಕ್ಸ್ ಅಮ್ಮ. ಈಗಲೇ ಕನ್ಸು ಕಾಣ್ಬೇಡ್ವೆ. ಮದ್ವೆ ಮಾತುಕತೆ ಆಗ್ಲಿ, ಆಮೇಲೆ ಕೊಡಿಸ್ತೀನಿ. ಆಯ್ತು. ಏನ್ ಸುಂದರ ನೀನು ನಡ್ಕೋತಿರೋದ್ ನೋಡಿದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಏನಾಯ್ತೀಗ?
ಊರೇ ಹತ್ಕೊಂಡು ಉರಿತಾ ಇದ್ರೆ ಆ ಊರಿನ ರಾಜ ಪಿಟಿಲ್ ಬಾರಿಸ್ತಾ ಕೂತಿದ್ನಂತೆ. ಹಾಗಾಯ್ತು ನಿನ್ ಕತೆ. ಅಯ್ಯೋ ಅದೆಲ್ಲ ಬಿಡಿ. ಈಗ ಅರ್ಚನೆಗೆ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಅಯ್ಯೋ ಏನಾಗ್ತಿದೆ ನಿನ್ಗೆ? ನೀನ್ ನಡ್ಕೊಳ್ತಿರೋದು, ಈ ಮನೆನಲ್ಲಿ ನಡೀತಿರೋದು ನೋಡಿದ್ರೆ ಹೋಗಿ ಬಂಡೆಗೆ ತಲೆ ಚಿಚ್ಕೊಳ್ಳೋಣ ಅನಿಸ್ತಿದೆ. ಅಂತದೇನಾಯ್ತು ಈಗ? ಆ ದೀಪ ಅರ್ಚನನ್ ಮದ್ವೆ ಮಾತುಕತೆಗೆ ನಿನ್ಗೊಂದು ಮಾತು ಹೇಳ್ದೆ ಎಲ್ರನ್ನು ಹೇಗ್ ಒಪ್ಸಿದ್ಲು ನೋಡು. ಅಲ್ಲ, ಈ ವಯಸ್ಸಲ್ಲಿ ಅರ್ಚನಂಗೆ ಲವ್ ಅನ್ನೋದೆಲ್ಲ ಬೇಕಾ? ಯಾರನ್ನೋ ಲವ್ ಮಾಡ್ತಾವಳಂತೆ. ಮುಂಚೆ ರಾಹುಲ್ನ ಲವ್ ಮಾಡ್ತಿದ್ಲು. ಅವ್ನ್ ಸರಿ ಇಲ್ಲ ಅಂತ ಓಡಿಸಿದ್ಮೇಲೆ ಅವನ್ ನೆನ್ಪಲ್ಲೇ ಮದ್ವೆ ಮಾಡ್ಕೊಳ್ದೆ ಇರ್ತಾಳೆ ಅಂದ್ರೆ ಈಗ ಇನ್ಯಾರನ್ನೋ ಲವ್ ಮಾಡ್ತಿದ್ದಾಳೆ. ಅಲ್ಲ, ಮನೆಯಲ್ಲಿ ನೀನು ಬಾಬಾ ಎಲ್ರು ಅದಕ್ಕೆಲ್ಲ ತಲೆ ಆಡಿಸ್ತಿದ್ರಲ್ಲ, ಆ ಹುಡ್ಗ ಯಾರು ಏನು ಎತ್ತ ಅಂತ ತಿಳ್ಕೊಳಕ್ ಬೇಡ್ವಾ? ಅಲ್ಲ ಸೌಂದರ್ಯ, ಮಾತುಕತೆ ಮಾಡೋಣ ಬನ್ನಿ ಅಂತ ಸೀದಾ ಹುಡುಗನ ಮನೆಗೆ ಕರೆಸ್ತಿದ್ದಾಳಲ್ಲ, ನೀನಾದ್ರೂ ಬೇಡ ಅಂತ ಹೇಳ್ಬೇಕಲ್ವಾ ಸೌಂದರ್ಯ? ಈ ಸೀರೆ ಅರ್ಚನೆಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತಲ್ವಾ? ಮೊದ್ಲೇ ಅವಳು ಎಲ್ರಿಗಿಂತ ಬೆಳ್ಳಗಿದ್ದಾಳೆ, ಸ್ಕಿನ್ ಬೇರೆ ಗ್ಲೋ. ಇದನ್ನ ನಾಳೆ ಬರೋ ಹುಡುಗನ ಮನೆಯವ್ರ ಮುಂದೆ ಉಟ್ಕೊಂಡ್ರೆ ಎಲ್ಲರಿಗಿಂತ ಎದ್ದು ಕಾಣಿಸ್ತಾಳೆ. ಸೌಂದರ್ಯ, ಯಾವ್ದಾದ್ರೂ ಹಾಳ್ ಬಾವಿಗೆ ಹೋಗಿ ಬಿದ್ದು ಸಾಯ್ರಿ ಅನ್ನು. ಸಾಯ್ತೀನಿ, ಆದ್ರೆ ಈ ತರ ಎಲ್ಲ ಹೇಳಿ ಹೊಟ್ಟೆ ಉರಿಸ್ಬೇಡ. ಇಲ್ಲೇನ್ ನಡೀತಿದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಸದ್ಯದಲ್ಲೇ ಹುಚ್ಚಿ ಆಗ್ಬಿಡ್ತೀನಿ. ಆದದ್ದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ, ಮುಂದೆ ಆಗಲಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರು. ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಯೇ ಅರ್ಪಿಸಿರು. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ಮತ್ತೆ ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆಯೇ ಜಗದ ನಿಯಮ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಾಲುಗಳು? ಸೌಂದರ್ಯ, ಈ ಸಾಲನ್ನ ಹೇಳಿ ಸೋಲ್ತಿದೀಯಲ್ಲ, ಇನ್ನೊಂದು ಕೆಲಸ ಮಾಡು, ನಂಗೊಂದು ಶಂಕ ಕೊಡಿಸ್ಬಿಡು. ನಿನ್ ಜೊತೆ ನಾನು ಬಂದ್ಬಿಡ್ತೀನಿ. ಇಬ್ರು ಮಟ್ಟಕ್ಕೆ ಸೇರ್ಕೊಂಡು ಭಜನೆ ಮಾಡ್ತಾ ಕೂತ್ಕೊಂಡ್ಬಿಡೋಣ. ಶ್ಲೋಕ ಕೇಳಿದ ಕೂಡಲೇ ಶೋಕದಲ್ಲಿರಬೇಡಿ. ನಾನು ಆ ಸಾಲನ್ನ ಹೇಳ್ದೆ ಅಂದ್ಬಿಟ್ಟು ಸೋಲೋ ಜಾಯ್ಮನ ನಂದಲ್ಲ. ಈ ಮನೇಲಿ ಆಗ್ತಿರೋ ಬೆಳವಣಿಗೆ ಎಲ್ಲ ನನಗೆ ಗೊತ್ತಿದೆ. ಈಗ ಈ ಮುಖದ ಮೇಲೆ ಕಾಣ್ತಿರೋ ನಗು ಬರ್ತಾ ಇರೋ ಬಿರುಗಾಳಿಗೆ ಮುನ್ಸೂಚನೆ. ಸದ್ಯಕ್ಕೆ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ, ಇರ್ಲಿ ಬಿಡಿ. ನೀವು ತುಂಬಾ ತಲೆ ಕೆಡಿಸ್ಕೋಬೇಡಿ. ನಾಳೆ ಉಟ್ಕೊಳ್ಳೋಕ್ಕೆ ಈ ಸೀರೆನ ಅರ್ಚನಂಗೆ ಕೊಟ್ಟು ಬನ್ನಿ. ಗಂಡಸರು ಏನು ಕುಡಿತಾರೆ ಅಂತ ನನ್ಗೆ ಈಗ ಗೊತ್ತಾಯ್ತು. ಇಲ್ಲಿ ಯಾರ ತಲೆ ಕೆಟ್ಟಿದೆಯೋ ಏನೋ, ಆದ್ರೆ ಎಲ್ಲರೂ ಸೇರಿ ನನ್ನ ತಲೆ ಕೆಡಿಸ್ತಾ ಇದ್ದಾರೆ. ಮೊದಲು ಸೌಂದರ್ಯನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.